ಕತ್ತಲಲ್ ಜಮ್ಮು, ರಾಜಸ್ಥಾನ ಮತ್ತು ಸದ್ಯಕ್ಕೆ ಬೇರೆ ಬೇರೆ ಪ್ರದೇಶಗಳು ಅಲ್ಲಿ ಸೆನ್ಸಿಟಿವ್ ಆಗ್ತಾ ಇದೆ. ಕ್ಷಣ ಕಳೀತಾ ಇದ್ದ ಹಾಗೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಮತ್ತು ರಾಜಸ್ಥಾನದಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುತ್ತೆ. ನಿನ್ನೆಯ ದಾಳಿ ಕುರಿತಂತೆ ಮಾಹಿತಿಯನ್ನ ಕೂಡ ಕೊಡುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಮಗೆ. ಪಾಕ್ ಮೇಲೆ ಭಾರತ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇತ್ತು. ಈ ಕಡೆಗೆ ಪಾಕ್ ಕೂಡ ನಿನ್ನೆ ರಿಟಾಲಿಯೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತು, ಅದು ಫ್ಲಾಪ್ ಶೋ ಆಯಿತು. ಬಟ್ ಅದರ ಪರಿಣಾಮಗಳು ಏನೇನಾಗಿದೆ, ಯಾವ ಸ್ವರೂಪದಲ್ಲಿ ನಾವು ಪ್ರತೀಕಾರವನ್ನು ತೀರಿಸಿಕೊಂಡ್ವಿ ಮತ್ತು ಪ್ರತಿಕ್ರಿಯೆಯನ್ನು ಕೊಟ್ವಿ ಅನ್ನೋದನ್ನು ಹೇಳೋದಕ್ಕೆ ಇವತ್ತು ಸಂಜೆ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಇನ್ಫ್ಯಾಕ್ಟ್ ಈ ಮೀಟಿಂಗ್ ಇದೆಯಲ್ಲ, ಜಂಟಿ ಪತ್ರಿಕಾಗೋಷ್ಠಿ, ಅದು 10 ಗಂಟೆ ಬೆಳಗ್ಗೆಗೆ ಆಗಬೇಕಾಗಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಭಾರತದ ಮೇಲೆ ಪಾಕಿಸ್ತಾನದ 500 ಕ್ಷಿಪಣಿ ದಾಳಿಗಳು, ನಿನ್ನೆ ರಾತ್ರಿ ದಾಳಿಗೆ ಪಾಕಿಸ್ತಾನ ಯತ್ನ ನಡೆಸಿತು, ಅದೆಲ್ಲವೂ ಕೂಡ ವಿಫಲವಾಯಿತು. 500 ಡ್ರೋನ್ ದಾಳಿ. ಆಮೇಲೆ ಇದೆಲ್ಲವೂ ಚೀಪರ್ ರೇಟ್ನ ಡ್ರೋನ್ಗಳಾಗಿದ್ವು ಅನ್ನೋದು ಇನ್ನೊಂದು ನೀವು ಗಮನಿಸಬೇಕಾಗಿರೋದು. ಇಲ್ಲೂ ಹಮಾಸ್ ಸ್ಟೈಲ್ ಅನ್ನು ಫಾಲೋ ಮಾಡಿದ್ದಾರೆ. ಅದೇನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. 24 ನಗರಗಳನ್ನ ಕೇಂದ್ರೀಕರಿಸಿಕೊಂಡು ಡ್ರೋನ್ ದಾಳಿಗೆ ವಿಫಲ ಯತ್ನವನ್ನ ಪಾಕಿಸ್ತಾನ ಮಾಡಿತು. ನಮ್ಮ S-400 ಕ್ಷಿಪಣಿ ಮತ್ತು L-70 ಆಂಟಿ ಏರ್ಕ್ರಾಫ್ಟ್ ಗನ್ ಅಥವಾ ಆಂಟಿ ಡ್ರೋನ್ ಗನ್ ಅನ್ನು ನಾವು ಉಪಯೋಗಿಸಿ ಇದನ್ನೆಲ್ಲವನ್ನು ಕೂಡ ವಿಫಲಗೊಳಿಸಿದ್ವಿ. 24 ನಗರಗಳನ್ನ ಕೇಂದ್ರೀಕರಿಸಿಕೊಂಡಿದ್ರು, ಅದೆಲ್ಲವೂ ಕೂಡ ಬಾರ್ಡರ್ ಸ್ಟೇಟ್ಸೇ ಆಗಿದ್ವು ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೆ. ಬಟ್ ಯಶಸ್ವಿಯಾಗಿ ನಾವು ಅದನ್ನ ಹಿಮ್ಮೆಟ್ಟಿಸಿದ್ವಿ. ಆದ್ರೆ ಇಲ್ಲೂ ಕೂಡ ಪಾಕಿಸ್ತಾನದ ಆರ್ಮಿ ಒಂದು ಟೆರರ್ ಔಟ್ಫಿಟ್ ರೀತಿನೇ ಯೋಚನೆ ಮಾಡಿದೆ. ಒಂದು ಉಗ್ರಗಾಮಿ ಸಂಘಟನೆ ಹೆಂಗೆ ದಾಳಿ ಮಾಡೋದಕ್ಕೆ ಬಯಸುತ್ತೋ ಹಂಗೆ ಮಾಡಿದ್ದಾರೆ. ಅಟ್ ಎ ಟೈಮ್ 500 ಡ್ರೋನ್ಗಳನ್ನ ಒಳಗೆ ನುಗ್ಗಿಸೋ ಮೂಲಕ ಸಿಟಿಗಳನ್ನ ಟಾರ್ಗೆಟ್ ಮಾಡೋ ಪ್ರಯತ್ನವನ್ನ ಮಾಡ್ತು ಅನ್ನೋದು ತಿಳಿದು ಬರ್ತಾ ಇದೆ. ಇದಕ್ಕೆ ವಾಪಸ್ ತಕ್ಕ ಪ್ರತಿಕ್ರಿಯೆಯನ್ನ ಭಾರತ ಕೊಡ್ತು. ಆಮೇಲೆ ಇವು ಇಸ್ರೇಲ್ ಮೇಲೆ ಈ ಹಿಂದೆ ಹಮಾಸ್ ನಡೆಸ್ತಾ ಇದ್ದಂತಹ ಡ್ರೋನ್ ಅಟ್ಯಾಕ್ ನ ಸ್ಟೈಲು ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಸೇರಿದಂತೆ ವಿವಿಧ ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಏಕಕಾಲಕ್ಕೆ ಮಾಡೋ ಕೆಲಸವನ್ನ ಪಾಕಿಸ್ತಾನ ಮಾಡಿತು. ಆಮೇಲೆ ಈ ಡ್ರೋನ್ಗಳು ಬಹುತೇಕ ಎಲ್ಲಿವೋ ಅನ್ನೋದು ಕೂಡ ಇನ್ವೆಸ್ಟಿಗೇಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳ್ಬೋದು. ಯೂಶಲಿ ಆ ಡೆಬ್ರಿಸ್ ಅಂದ್ರೆ ಡ್ರೋನ್ಗಳ ಅವಶೇಷಗಳ ಕೆಳಗೆ ಬಿದ್ದಾಗ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ, ಯಾರು ಇವ್ರಿಗೆ ವೆಪನ್ ಸಪ್ಲೈ ಮಾಡ್ತಿರೋದು ಅಂತೆಲ್ಲ. ನಿನ್ನೆ ರಾತ್ರಿ 8 ಗಂಟೆಯಿಂದ 11:30 ಹೊತ್ತಿನಲ್ಲಿ ದಾಳಿಗೆ ಯತ್ನವನ್ನ ಮಾಡಲಾಯಿತು. ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಲಾಯಿತು ಈ ಪ್ರದೇಶಗಳನ್ನ. ಕೇವಲ ನಮಗೆ ಆಕಾಶದಲ್ಲಿ ಒಂದು ಜ್ಯೋತಿ ಬೆಳಗ್ತಾ ಇರೋದ್ ರೀತಿ ಮಾತ್ರ ಕಾಣಿಸ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಏಕಕಾಲಕ್ಕೆ 500 ಡ್ರೋನ್ಗಳ ಅಟ್ಯಾಕ್, ಲಿಟ್ರಲಿ ವೆರಿ ಸೇಮ್ ಟು ಸೇಮ್ ಇಸ್ರೇಲ್ ಮೇಲೆ ಹೆಂಗೆ ಹಮಾಸ್ ಉಗ್ರರು ಅಟ್ಯಾಕ್ ಮಾಡ್ತಾ ಇದ್ರು, ಕ್ಷಿಪಣಿಗಳನ್ನ ಬಳಸಿದ್ರು, ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದ್ರು, ಹಂಗೆ ಇವರು ಕೂಡ ಒಂದು ಸೇನೆ ಟೆರರಿಸ್ಟ್ ಆರ್ಗನೈಸೇಷನ್ಗಳ ರೀತಿ ವರ್ತಿಸುತ್ತೆ ಅಂದ್ರೆ ಏನರ್ಥ ಅನ್ನೋದು ಪ್ರಶ್ನೆ. ಆಮೇಲೆ ಎಲ್ಲ ಚೀಪ್ ರಾಕೆಟ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಇದು ತುಂಬಾ ಕ್ರೂಷಿಯಲ್. ನಾವು ಯೂಸ್ ಮಾಡಿದ್ದು ಇದನ್ನೆಲ್ಲ ತಡೆಯೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಕ್ಷಿಪಣಿಗಳನ್ನ. ಅವರ ಜೇಬಿಂದ ಖರ್ಚಾಗಿದ್ದು ಎಷ್ಟು ಕೇಳಿದ್ರೆ ಆ ರಾಕೆಟ್ಗಳ ಬೆಲೆ ವಿಪರೀತ ಕಡಿಮೆ. ನಾವು 1000 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರು 100 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ. ಮಮತಾ ನೋಡಿ, ಕರೆಕ್ಟ್ ನೀವು ಹೇಳಿದ್ದು. ಆದ್ರೆ ಪಾಕಿಸ್ತಾನಕ್ಕೆ ರಕ್ಷಣೆಗೆ ಖರ್ಚು ಮಾಡಲಿಕ್ಕೆ ಹಣ ಆದ್ರೂ ಬೇಕಲ್ವಾ? ಆ ಹಣ ಕೂಡ ಪಾಕಿಸ್ತಾನದ ಬಳಿ ಇಲ್ಲ. ಹೀಗಾಗಿ ರಕ್ಷಣೆಗೆ ಬಹಳ ಕಡಿಮೆ ಹಣವನ್ನ ಅವರು ಖರ್ಚು ಮಾಡ್ತಾ ಇರುವಂತದ್ದು. ಹೀಗಾಗಿ ಗುಣಮಟ್ಟದ ವೆಪನ್ಸ್ ಗಳನ್ನ ಕೂಡ ಈಗ ಪಾಕಿಸ್ತಾನದ ಕೈಯಿಂದ ಖರೀದಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಲೋ ಕ್ವಾಲಿಟಿಯ ಐಟಮ್ಗಳನ್ನ ಚೀನಾ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ಅದರಿಂದ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಪಾಕಿಸ್ತಾನ ಮಾಡ್ತಿರುವಂತಹ ದಾಳಿ ಏನಿದೆ, ಒಂದು ರೀತಿಯಾದಂತಹ ಗೊತ್ತು ಗುರಿ ಇಲ್ಲದಂತಹ ದಾಳಿ, ಒಂದು ನಿರ್ದಿಷ್ಟವಾದಂತಹ ಟಾರ್ಗೆಟ್ ಪಾಯಿಂಟ್ ಅನ್ನುವಂಥದ್ದು ಯಾವುದೂ ಇಲ್ಲ. ಏಕಾಏಕಿ 100-200 ಮಿಸೈಲ್ಗಳನ್ನ ಹಾರಿ ಬಿಡುವಂಥದ್ದು, ಡ್ರೋನ್ಗಳನ್ನ ಹಾರಿ ಬಿಡುವಂಥದ್ದು, ಅದು ಎಲ್ಲಾದ್ರೂ ಹೋಗ್ಲಿ ಬೀಳಲಿ, ಏನಾದ್ರೂ ಆಗ್ಲಿ ಅನ್ನೋ ರೀತಿಯಾದಂತಹ ವರ್ತನೆಯಲ್ಲಿ ಬಿಡ್ತಾ ಇರುವಂಥದ್ದು. ನೀವು ಸರಿಯಾದ ಉದಾಹರಣೆಯನ್ನು ಕೂಡ ಕೊಟ್ರಿ. ಈ ಹಿಂದೆ ಹಮಾಸ್ ಹೇಗೆ ದಾಳಿಯನ್ನ ನಡೆಸ್ತಾ ಇತ್ತು ಇಸ್ರೇಲ್ನ ವಿರುದ್ಧ, ಅದೇ ರೀತಿಯಾದಂತಹ ಫುಟೇಜ್ ನಮಗೆ ನಿನ್ನೆ ನೋಡ್ಲಿಕ್ಕೂ ಕೂಡ ಸಿಗ್ತಾ ಇತ್ತು. ಅದೇ ರೀತಿಯಾದಂತಹ ಕಳಪೆ ಗುಣಮಟ್ಟದ ರಾಕೆಟ್ ಗಳನ್ನ ಕೂಡ ಇಲ್ಲಿ ಈ ಕಡೆಗೆ ತೂರಿ ಬಿಡುವಂತ ಕೆಲಸಗಳನ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇತ್ತು. ಇದೆಲ್ಲದರ ಕನ್ಕ್ಲೂಷನ್ ಏನು ಅಂದ್ರೆ, ಪಾಕಿಸ್ತಾನದ ಬಳಿ ತೀವ್ರವಾದಂತಹ ಆರ್ಥಿಕ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ರಕ್ಷಣಾ ಸಾಮಗ್ರಿಗಳಿಗೂ ಕೂಡ ಹಣ ಖರ್ಚು ಮಾಡಲಿಕ್ಕೆ ಅವರ ಬಳಿ ಹಣ ಇಲ್ಲ. ಹೀಗಾಗಿ ಚೀನಾದಿಂದ ಒಂದಿಷ್ಟು ಲೋ ಕ್ವಾಲಿಟಿಯ ಮೆಟೀರಿಯಲ್ ಗಳನ್ನ ಬಳಸಿಕೊಂಡು ಅದನ್ನ ಈಗ ಭಾರತದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂತಹ ಪ್ರಯೋಗ ಆಗಕ್ಕೆ ಯಶಸ್ವಿಯಾಗಲ್ಲ. ಯಾಕಂದ್ರೆ ಭಾರತದ ಹತ್ರ ಇರುವಂತಹ ಏನು ಉನ್ನತ ಗುಣಮಟ್ಟದ ರಕ್ಷಣಾ ಸಾಮಗ್ರಿಗಳಿದ್ದಾವೆ, ಅವುಗಳನ್ನ ಏನು ಡಿಸ್ಪೋಸ್ ಮಾಡುವಂತ ಎಲ್ಲ ಕ್ರಿಯೆಗಳನ್ನ ಕೂಡ ಮಾಡ್ತಾ ಇದ್ದಾವೆ. ಮಮತಾ,
ಶಬೀರ್, ಆಮೇಲೆ ಈ ಡ್ರೋನ್ಗಳ ವಿಚಾರದಲ್ಲಿ ಈಗ ನಮ್ಮಲ್ಲಿ DRDO ಮೂಲಕ ನಾವು ಡ್ರೋನ್ಗಳನ್ನೆಲ್ಲ ಮಾಡ್ತಾ ಇದೀವಿ, ನಮ್ಮಲ್ಲಿರೋರ್ ತಲೆ ಚೆನ್ನಾಗಿದೆ, ಬುದ್ಧಿವಂತರಿದ್ದಾರೆ. ಪಾಕಿಸ್ತಾನದಲ್ಲಿ ಅಷ್ಟೊಂದು ಬುದ್ಧಿ ತಲೆ ಯಾರಿಗೂ ಇರಲ್ಲ, ಬಿಕಾಸ್ ಅವ್ರ ಮೆದುಳೆಲ್ಲ ಅಡ ಇಟ್ಟಿರ್ತಾರೆ ಅಥವಾ ಮತಾಂಧತೆಯ ಕೊಳಕು ತುಂಬೋಗಿರುತ್ತೆ. ಅಂಥದ್ರಲ್ಲಿ ಅವ್ರು ಡ್ರೋನನ್ನು ಅವರೇ ಉತ್ಪಾದನೆ ಮಾಡಿಬಿಟ್ಟು ಅವ್ರು ಯೂಸ್ ಮಾಡ್ತಿದ್ದಾರೆ ಅಂದರೆ ಅದು ಒಂದು ಜೋಕ್ ಅಷ್ಟೇನೆ. ಸೊ ಎಲ್ಲಿಂದ ಸಪ್ಲೈ ಆಗ್ತಿದೆ ಹಾಗಾದರೆ ಅವ್ರಿಗೆ ಡ್ರೋನ್ಸು? ಯಾರು ಕೊಡ್ತಿರೋದು? ಟರ್ಕಿನಾ ಅದು ಅಥವಾ ಚೀನಾ? ಮಮತಾ, ಈಗಿರುವಂತಹ ಮಾಹಿತಿಗಳ ಪ್ರಕಾರ ಬಹುತೇಕ ಅಂದ್ರೆ ಪಾಕಿಸ್ತಾನ ಬಳಕೆ ಮಾಡ್ತಿರುವಂತಹ ರಕ್ಷಣಾ ಸಾಮಗ್ರಿಗಳು ಬಹುತೇಕ 70 ರಿಂದ 80% ಚೀನಾದಿಂದ ಆಮದಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳಿದಾವೆ. ಇನ್ನು 20% ನಷ್ಟು ಮೆಟೀರಿಯಲ್ ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಂಡಿದೆ. ಮುಖ್ಯವಾಗಿ ಟರ್ಕಿ ಕೂಡ ಇದರಲ್ಲಿ ಭಾಗ ಆಗಿರುವಂಥದ್ದು. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪ್ರಮಾಣದ ಮದ್ದು ಗುಂಡುಗಳನ್ನ ಪಾಕಿಸ್ತಾನ ತಾನೇ ಉತ್ಪಾದನೆಯನ್ನ ಮಾಡ್ತಾ ಇದೆ. ನೋಡಿ, ಯಾವುದೇ ಒಂದು ತಂತ್ರಜ್ಞಾನವನ್ನ ಅಥವಾ ತಾಂತ್ರಿಕತೆಯನ್ನ ಅನ್ವೇಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಇನೋವೇಷನ್ಗೂ ಕೂಡ ಸಾಕಷ್ಟು ದೊಡ್ಡ ಖರ್ಚುಗಳನ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಿರಂತರವಾದಂತಹ ಶ್ರಮ ಹಾಕಬೇಕಾಗುತ್ತೆ. ಒಂದು ಬುದ್ಧಿವಂತಿಕೆ ಜೊತೆಗೆ ನಾನು ಆಗ್ಲೇ ಹೇಳಿದ್ನಲ್ಲ, ದೊಡ್ಡ ಮಟ್ಟದ ಹಣಕಾಸಿನ ನೆರವು ಕೂಡ ವಿಜ್ಞಾನಿಗಳಿಗೆ ನಾವು ಕೊಡಬೇಕಾಗತ್ತೆ. ಅದನ್ನ ಪರಿಶೀಲನೆಗೆ ಒಳಪಡಿಸಬೇಕಾಗತ್ತೆ, ನಿರಂತರವಾಗಿ ಪ್ರಯೋಗಗಳನ್ನ ಮಾಡಬೇಕಾಗತ್ತೆ. ಅದಾದ ಬಳಿಕ ಒಂದು ಗುಡ್ ಪ್ರಾಡಕ್ಟ್, ಒಂದು ಯಶಸ್ವಿ ಪ್ರಾಡಕ್ಟ್ ರೆಡಿ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಪಾಕಿಸ್ತಾನದ ಬಳಿ ಇದೆಲ್ಲದಕ್ಕೂ ಕೂಡ ಹಣವೂ ಇಲ್ಲ, ಟೈಮೂ ಇಲ್ಲ, ತಂತ್ರಜ್ಞಾನವೂ ಇಲ್ಲ, ಅದನ್ನ ಮಾಡುವಂತಹ ಜನರು ಕೂಡ ಇಲ್ಲ. ಅಂತಹ ದುರ್ಗತಿಯ ಸನ್ನಿವೇಶದಲ್ಲಿ ಸದ್ಯಕ್ಕೆ ಪಾಕಿಸ್ತಾನ ಇದೆ. ಸೊ ಹೀಗಾಗಿ ತಂತ್ರಜ್ಞಾನ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಮೆಟೀರಿಯಲ್ಗಳನ್ನ ಚೀನಾದಿಂದ ಆಮದು ಮಾಡ್ಕೊಳ್ತಾ ಇದೆ. ಚೀನಾಗೂ ಕೂಡ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಟೆನ್ಷನ್ ಇರುವಂತಹ ಅಗತ್ಯ ಅದಕ್ಕೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ಮೆಟೀರಿಯಲ್ಗಳನ್ನ ಸಪ್ಲೈ ಮಾಡುವಂತ ಕೆಲಸವನ್ನು ಕೂಡ ನಿರಂತರವಾಗಿ ಚೀನಾ ಮಾಡ್ತಾ ಇರುವಂತದ್ದು. ಇದೇ ಎಕ್ವಿಪ್ಮೆಂಟ್ ಗಳನ್ನ ಬಳಸಿಕೊಂಡು ಭಾರತದ ವಿರುದ್ಧ ಈಗ ದಾಳಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಡೀ ವಿಶ್ವದಲ್ಲಿ ಈ ಪಾಕಿಸ್ತಾನಕ್ಕೆ ಏನಾದ್ರೂ ಒಂದೇ ಒಂದು ಬಲ ಅದು ಮಿಲಿಟರಿಯಲ್ಲಿ ಇದ್ರೆ ಅದು ಚೀನಾ ಅನ್ನುವಂಥದ್ದು. ಚೀನಾದಿಂದ ಬರುವಂತಹ ಸಾಮಗ್ರಿಗಳನ್ನ ಇಟ್ಕೊಂಡು ನಾವು ಭಾರತದ ಮೇಲೆ ದಾಳಿಯನ್ನ ಮಾಡಬಹುದು ಅನ್ನೋಂತಹ ಭ್ರಮೆಯಲ್ಲಿ ಈಗ ಸದ್ಯಕ್ಕೆ ಪಾಕಿಸ್ತಾನದ ನಾಯಕರಿದ್ದಾರೆ ಮಮತಾ.